ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಕೆ ಇ ಮೂಲಕ ಒಂದು ಅಪ್ಡೇಟ್ ಇದೆ. ಕೆ ಇ ಮೂಲಕ ಒಂದು ವಿದ್ಯಾರ್ಥಿಗಳಿಗೆ ನಮ್ಮ CBSE, ICSE ಮತ್ತು ಅದರ್ ಸ್ಟೇಟ್ ಬೋರ್ಡ್ ಸ್ಟೂಡೆಂಟ್ ಅಪ್ಲೈ ಥ್ರೂ ದ ಕೆ ಇ ಏನು ಕೆ ಇ ಮೂಲಕ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆ ಭಾಗವಹಿಸ್ತಾ ಇದ್ದಾರೆ. ಅಂಥ ಒಂದು 12th ಏನು ಈಗ ರಿವೈಸ್ಡ್ ಆಫ್ಟರ್ ರಿವ್ಯಾಲ್ಯೂಷನ್ ಆದಮೇಲೆ ಅಂಥ ಅಭ್ಯರ್ಥಿಗಳಿಗೆ ಮಾರ್ಕ್ಸ್ಗಳನ್ನು ಅಪ್ಡೇಟ್ಗಳನ್ನು ಮಾಡಲಿಕ್ಕೆ ಇಲ್ಲೊಂದು ಮೆಮೊರಂಡಮ್ ಇರ್ಬೋದು, ಒಂದು ನೋಟಿಫಿಕೇಷನನ್ನು ಇಶ್ಯೂ ಮಾಡಿದ್ದಾರೆ ಕೆ ಇದವರು. ಯಾರ ಅಭ್ಯರ್ಥಿಗಳು ಇನ್ನೂರಿಗೆ ಕೂಡ ಒಂದು ಮಾರ್ಕ್ಸ್ಗಳನ್ನು ಎಂಟ್ರಿ ಮಾಡಿಲ್ಲ, ರಿವೈಸ್ಡ್ ಆಗಿರುವಂಥ ಮಾರ್ಕ್ಸ್ಗಳನ್ನು ಎಂಟ್ರಿ ಮಾಡಿಲ್ಲ, ಅಂಥವ್ರುಗಳಿಗೆ ಇಲ್ಲಿ ಒಂದು ಪ್ರಸನ್ನ ಸರ್ ಅವರು ಒಂದು ಮಾಹಿತಿ ಕೊಟ್ಟಿರುವಂಥದ್ದು ಇಲ್ಲಿ ನೋಡ್ತಾ ಇದ್ದೀರಿ. ಏನು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ICSE ಮತ್ತು CISE ಅಭ್ಯರ್ಥಿಗಳಿಗೆ ಯಾರೆಲ್ಲ ಇದ್ದಾರೆ, ಇತರೆ ರಾಜ್ಯದ ಪರೀಕ್ಷಾ ಮಂಡಳಿಯಲ್ಲಿ 12th ತರಗತಿ ಅಂಕಗಳ ಮೌಲ್ಯಮಾಪನ ಸಲ್ಲಿಸುವ ಕುರಿತು ಅಂತಿದೆ. ಸೊ ಇಲ್ಲಿ ಅಭ್ಯರ್ಥಿಗಳು ಏನಂದರೆ, ಈಗಾಗಲೇ ಅದರ CBSE ಮತ್ತು CISE ಇರ್ಬೋದು ಮತ್ತು ಇದರ ರಾಜ್ಯಗಳ ಮಂಡಳಿಯಿಂದ ಮರುಮೌಲ್ಯಮಾಪನ 12th ಅಂಕಗಳಲ್ಲಿ ತಿದ್ದುಪಡಿ ಅಂದರೆ ಪರಿಷ್ಕರಣೆ ಬದಲಾವಣೆ ಆಗಿರುವಂಥವ್ರುಗಳು 4/7/2000 ಅಂದರೆ ನಾಳೆಯಿಂದ 4/7/2026 ಅಥವಾ 5/7/2020 ಅಥವಾ 6/7/2026 ಅಂದರೆ 3 ದಿನದಲ್ಲಿ ಯಾವುದಾದ್ರು ಒಂದು ದಿನ ಪರೀಕ್ಷಾ ಪ್ರಾಧಿಕಾರದ ಅಂಕಗಳ ಪ್ರತಿಯನ್ನು ಖುದ್ದಾಗಿ ಕೆಇಗೆ ಆಫೀಸ್ಗೆ ಬಂದು ಈ ಅಭ್ಯರ್ಥಿಗಳು ಡಿಜಿಲಾಕರ್ ಅಕೌಂಟ್ ಮೂಲಕ ತಮ್ಮ ಅಂಕಗಳ ಪರಿಶೀಲನೆ ನಂತರ ಅಂಕಗಳನ್ನು ಪರಿಗಣಿಸಲಾಗುವುದು ಮತ್ತು ಮೆರಿಟ್ ನಿರ್ಧರಿಸಲಾಗುವುದು. ಅಂದರೆ ಇದು ಈಗ ಏನು ಒಂದು ವಿದ್ಯಾರ್ಥಿಗಳಿಗೆ ಹೊಸದಾಗಿ ಅಂಕಗಳು ರಿವೈಸ್ಡ್ ಆಗಿ ಬಂದಿದ್ದಾವೋ ಅವುಗಳನ್ನು ಇಲ್ಲಿ ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ಅಥವಾ ಅದನ್ನು ಅಪ್ಡೇಟ್ ಮಾಡಿಸ್ಕೊಳ್ಳಿಕ್ಕೆ ಕೆ ಇ ಮೂಲಕ ನೀವು 4ನೇ ತಾರೀಕು ಅಥವಾ 5ನೇ ತಾರೀಕು ಅಥವಾ 7ನೇ ತಾರೀಕಿಗೆ ಹೋಗಿ ಅದರ್ ಸ್ಟೇಟ್ ವಿದ್ಯಾರ್ಥಿಗಳು ಮತ್ತು ಇದರದ್ದು CBSE ಮತ್ತು CISE ಅಭ್ಯರ್ಥಿಗಳು ಈ ಒಂದು ಮಾರ್ಕ್ಸ್ಗಳನ್ನು ಎಂಟ್ರಿ ಮಾಡಿಕೊಂಡು ಮುಂದೆ ಅವರು ವೆರಿಫಿಕೇಷನ್ ಮಾಡಿಸ್ಕೊಂಡು ಭಾಗವಹಿಸಲಿಕ್ಕೆ ಅನುಕೂಲವನ್ನು ಮಾಡಿಕೊಡ್ತಾ ಇದ್ದಾರೆ ಕೆ ಇದವರು.